ರಾಜ್ಯದ ಅದು ತುಂಬಾನೇ ಜಾಸ್ತಿ ಮಾತಾಡುತ್ತದು, ಅದಕ್ಕೆ ಬೇಜಾನ್ ಮಾತಾಡುತ್ತದು. ಭವ್ಯ ಅವರು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದಾರೆ ಇನ್ ದ ಜರ್ನಿ. ಅದಕ್ಕೆ ಅವ್ರನ್ನ ಯಾರು ಜಾಸ್ತಿ ವೋಟ್ ಮಾಡಲ್ಲ. ತುಂಬಾ ಜಗಳ ಜಾಸ್ತಿ ಆಗಿ ತುಂಬಾನೇ ವರ್ಷ ಆಗೋಗ್ಬಿಡ್ತು. ಒಂದು 2 ವಾರ ನಾನು ನೋಡ್ಲೇ ಇಲ್ಲ ಜಗಳದ್ದು. ಕುರಿ ಪ್ರತಾಪ್ ಅವರಿದ್ರು ಆ ಸೀಸನ್ ತುಂಬಾ ಫನ್ನಿ ಇತ್ತು. ಯಾರು ಕಾಮಿಡಿ ಮಾಡೋರು ಇರ್ಲಿಲ್ಲ ಈ ಸೀಸನ್ ಅನ್ಸುತ್ತೆ. ಬಿಗ್ ಬಾಸ್ ನೋಡ್ತೀರಾ? ಹೌದು ಮೇಡಮ್. ಇವತ್ತೇ ಫೈನಲ್ ಇದೆ, ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ಹನುಮಂತು ಹನುಮಂತು. ಯಾಕೆ ಹನುಮಂತು ಅಂತ? ಅವ್ನು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ರನ್ನರ್ ಅಪ್ ಯಾರು ಆಗ್ಬೋದು ಅಂತ ಅನ್ಸುತ್ತೆ? ರನ್ನರ್ ಮಂಜು. ಮಂಜು. ಯಾಕೆ ಅವರೇ ರನ್ನರ್ ಅಪ್ ಆಗ್ಬೋದು ಅಂತ ಅನ್ಸುತ್ತೆ? ಯಾಕೆ ಅಂತ ಅಂದ್ರೆ ಇವನು ಹಳ್ಳಿಯಿಂದ ಬಂದಿರೋದು. ಯಾರು? ಹನುಮಂತು ತುಂಬಾ ಚೆನ್ನಾಗಿ ಆಡ್ತಾನೆ. ತುಂಬಾ ಚೆನ್ನಾಗಿರ್ತಾರೆ. ಇನ್ನು ಮಿಕ್ಕಿದವರು 4 ಜನ ನೀವು ತಗೊಂಡಿಲ್ಲ ಹೆಸರು. ಯಾಕೆ ಅವ್ರು ಯಾರು ಅಂದ್ರೆ ವಿನ್ ಆಗ್ಲಿಲ್ಲ ಅಂತ ಯಾಕಂತ ಅನ್ಸುತ್ತೆ? ಅಂದ್ರೆ ಅವ್ರು ಎಲ್ಲಿ ಆಟ ಆಡೋದ್ರಲ್ಲಿ ಎಡವುದ್ರು ಅಂತ ಅನ್ಸುತ್ತೆ? ರಾಜ್ಯದ ಅದು ತುಂಬಾನೇ ಜಾಸ್ತಿ ಮಾತಾಡುತ್ತದು, ಅದಕ್ಕೆ ಬೇಜಾನ್ ಮಾತಾಡುತ್ತದು. ಭವ್ಯ ನಾನೇ ಅದು ದುರಂಕಾರಿ ಅದು. ಯಾಕಂದ್ರೆ ಅವ್ರ ಧಾರಾವಾಹಿಲಿ ಎಷ್ಟು ಇದಾಗಿರ್ತಾರ, ಬಿಗ್ ಬಾಸ್ ಅಲ್ಲಿ ತುಂಬಾ ವರ್ಸ್ಟ್. ತ್ರಿವಿಕ್ರಮನ್ ಬಿಟ್ಟು ಅಳ್ಳಾಡೋದೇ ಇಲ್ಲ. ಮೋಕ್ಷಿತಾ ಅವ್ಳಿಗಿನ್ನು ಸೈಲೆಂಟ್, ಚೆನ್ನಾಗಿ ಆಡುತ್ತ ಹುಡುಗಿನ. ಟಾಪ್ 3 ಅವ್ರು ಬರ್ತಾರೆ ಅಂತ ಅನ್ಸುತ್ತಾ? ಬರ್ತಾರೆ. ಹನುಮಂತು ಫಸ್ಟ್, ಮಂಜು, ಮೋಕ್ಷಿತಾ. ತ್ರಿವಿಕ್ರಮ್ ಯಾವ ತರ ಆಟ ಆಡಿದ್ರು ಇಲ್ಲಿವರೆಗೂ ಅಂತ ಅನ್ಸುತ್ತೆ? ಅವರು ಫಸ್ಟ್ ಎಲ್ಲ ತುಂಬಾನೇ ಮಾಡಿದ್ರು. ಆಟ ಸರಿಯಾಗಿ ಆಡ್ಲಿಲ್ಲ. ಭವ್ಯನ್ ಜೊತೆ ಸೇರ್ಕೊಂಡು ಭವ್ಯಂಗೆ ಜಾಸ್ತಿ ಮಾಡಿದ್ರು. ಅವರೇ ಕೆಳಗ್ ಬಿದ್ರು. ಇಲ್ಲಾಂದ್ರೆ ಕಪ್ ಗೆಲ್ತಾ ಇದ್ರು ಅಂತ ಅನ್ಸುತ್ತಾ? ಗೆಲ್ತಿದ್ರು. ಇವಾಗ ಇವತ್ತೇ ಲಾಸ್ಟ್ ಇರೋದ್ರಿಂದ ಬಿಗ್ ಬಾಸ್ ನ ಮಿಸ್ ಅಂದ್ರೆ ಶೋ ನ ಮಿಸ್ ಮಾಡ್ಕೊಳ್ತೀರಾ ಅಂತ? ಹೌದು, ಖಂಡಿತ. ಯಾವ ತರ ಆಗಿತ್ತು ಒಂದ್ ರೊಟೀನು ನಿಮ್ದು ಡೇ ರೊಟೀನ್? 1ರಿಂದ 11ರವರೆಗೂ ನೋಡಿದೀನಿ ನಾನು. ಫುಲ್ ಕಂಟಿನ್ಯೂಸ್. ಈ 11 ಎಪಿಸೋಡ್ ಎಷ್ಟು ಇಷ್ಟ ಆಯ್ತು ಆಗಿದ್ರೆ ನಿಮ್ಗೆ? ಅದೇ ಈ ಎಪಿಸೋಡ್ ಅಲ್ಲಿ ಏನ್ ಗೊತ್ತಾ, ತುಂಬಾ ಜಗಳ ಜಾಸ್ತಿ ಆಗೋಯ್ತು. ತುಂಬಾ ಜಗಳ ಜಾಸ್ತಿ ಆಗಿ ತುಂಬಾನೇ ವರ್ಷ ಆಗೋಗ್ಬಿಡ್ತು. ಒಂದು 2 ವಾರ ನಾನು ನೋಡ್ಲೇ ಇಲ್ಲ ಜಗಳದ್ದು. ಬಿಟ್ಬಿಟ್ಟಿದ್ರಿ ಅನ್ಸುತ್ತೆ? 2 ವಾರ ಬಿಟ್ಬಿಟ್ಟಿದೆ. ಮತ್ತೆ ನಿಮ್ಮ ಫೇವರೇಟ್ ಸೀಸನ್ ಯಾವ್ದು ಆಗಿದ್ರೆ 11 ಇಂದ ಫಸ್ಟ್ ಇಂದ 11 ವರೆಗೂ? ಫೇವರೇಟ್ ಇಯರ್ ಯಾವ್ದು ಆಗಿದೆ? ಕುರಿ ಪ್ರತಾಪ್ ಒಂದು, ಆಮೇಲೆ ಇವರು ಇನ್ನೊಬ್ರು ಯಾರಪ್ಪ, ದೀಪಿಕಾ ದಾಸ್. ಆ ಸೀಸನ್ ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ಇವಾಗ ಸುದೀಪ್ ಅವರು ನೆಕ್ಸ್ಟ್ ಈ ಶೋ ನಡ್ಸ್ಕೊಡಲ್ಲ ಅಂತ ಹೇಳಿದಾರೆ ಅಲ್ವಾ? ಸೊ ನೆಕ್ಸ್ಟ್ ಅವ್ರ ಜಾಗದಲ್ಲಿ ಬೇರೆ ಯಾರು ನೋಡೋದಕ್ಕೆ ಇಷ್ಟ ಪಡ್ತೀರಾ? ಅವ್ರ ಜಾಗ ಯಾರಾದ್ರೂ ಬಂದ್ರೆ ತುಂಬುತ್ತಾರೆ ಅಂತ ಅನ್ಸುತ್ತೆ? ಸುದೀಪ್ ತರ ಯಾರು ಮಾಡಕ್ ಬರಲ್ಲ, ಖಂಡಿತ. ಬಟ್ ಅವರು ನಡ್ಸಲ್ಲ ಅಂತ ಹೇಳಿರೋದ್ರಿಂದ ಯಾರು ನಡ್ಸ್ಬೋದು ನೆಕ್ಸ್ಟ್ ಅಂತ ಅನ್ಸುತ್ತೆ? ನೆಕ್ಸ್ಟ್ ನಾವು ನೋಡಿರೋ ಮಟ್ಟಿಗೆ ರಮೇಶ್. ಬಿಗ್ ಬಾಸ್ ನೋಡ್ತೀರಲ್ಲ? ನೋಡ್ತೀನಿ. ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ? ಇವತ್ತೇ ಫೈನಲ್ ಇದೆ. ನನಗನ್ಸುತ್ತೆ ರಜತ್ ವಿನ್ ಆಗ್ತಾರೆ ಅಂತ. ಯಾಕೆ ರಜತ್ ಅಂತ? ದೋ ಅವರು 50 ಡೇಸ್ ಆದ್ಮೇಲೆ ಬಂದ್ರು, ಆದ್ರೇನು ಒಳ್ಳೆ ಆಟ ಆಡ್ತಿದ್ದಾರೆ ಅನ್ಸುತ್ತೆ. ರನ್ನರ್ ಅಪ್ ಯಾರಾಗ್ಬೋದು? ರನ್ನರ್ ಅಪ್ ಮಂಜು ಅವ್ರು ಆಗ್ಬೋದು. ಅವ್ರು ತುಂಬಾ ಫೇಮಸ್ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ಫೇಮಸ್ ಇದೆ ಅಂತ ಅನ್ಸುತ್ತೆ. ಓಕೆ, ಇನ್ನು 4 ಜನ ಬಿಟ್ಟಿದ್ದೀರಲ್ಲ ನೀವು, ಸೊ ಅವ್ರು ಯಾಕೆ ವಿನ್ ಆಗಲ್ಲ ಅಂತ ಅನ್ಸುತ್ತೆ? ಅಂದ್ರೆ ರೀಸನ್ಸ್ ಇರ್ಬೋದು ಅಂತ ಅನ್ಸುತ್ತೆ. ಇವಾಗ ಮಂಜಣ್ಣ ಅವ್ರು ವಿನ್ ಆಗಲ್ಲ ಅಂತ, ಅವ್ರು ಸ್ವಲ್ಪ ಲೋ ಇದ್ರು ಥ್ರೂ ಔಟ್ ದ ಸೀಸನ್ ಅನ್ಸುತ್ತೆ, ಅದಕ್ಕೆ. ತ್ರಿವಿಕ್ರಮ್ ಅವರು ಜಾಸ್ತಿ ಏನ್ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಮನೆಯಲ್ಲಿ, ಅದಕ್ಕೆ ಅವರು ವಿನ್ ಆಗಲ್ಲ ಅನ್ಸುತ್ತೆ. ಹನುಮಂತು ಅವ್ರು ತುಂಬಾ ನಾಟಕ ಮಾಡಿ ಮನೆಯಲ್ಲಿದ್ದಾರೆ, ತುಂಬಾ ಇನ್ನೋಸೆಂಟ್ ಅಂತ ಆಡ್ತಿದ್ದಾರೆ ಅನ್ಸುತ್ತೆ. ಭವ್ಯ ಅವರು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದಾರೆ ಇನ್ ದ ಜರ್ನಿ, ಅದಕ್ಕೆ ಅವ್ರನ್ನ ಯಾರು ಜಾಸ್ತಿ ವೋಟ್ ಮಾಡಲ್ಲ. ಅಂದ್ರೆ ಮಿಸ್ಟೇಕ್ಸ್ ಅಂದ್ರೆ ಯಾವ ತರ ಅಂತ? ಅದೇ ಗೇಮ್ ಅಲ್ಲಿ ಸ್ವಲ್ಪ ಚೀಟಿಂಗ್ ಎಲ್ಲ ಮಾಡಿ ಆತರ. ಮೋಕ್ಷಿತಾ ಅವರು ತುಂಬಾ ಅವ್ರ ಅಷ್ಟು ಏನು ಇನ್ವಾಲ್ವ್ಮೆಂಟ್ ಇಲ್ಲ, ಗೇಮ್ ಅಲ್ಲೂ ಅಷ್ಟು ಚೆನ್ನಾಗಿ ಆಡಿಲ್ಲ ಅಂತ. ಸೀಸನ್ 11 ಎಷ್ಟು ಇಷ್ಟ ಆಯ್ತು ನಿಮ್ಗೆ ಅಂತ?
ಆ, ಚೆನ್ನಾಗಿತ್ತು. ಸ್ವಲ್ಪ ಸ್ವಲ್ಪ ಎಪಿಸೋಡ್ಸ್ ಬೋರಿಂಗ್ ಅನಿಸ್ತು, ಬಟ್ ಆಲ್ಮೋಸ್ಟ್ ಗುಡ್. ಓಕೆ, ಯಾವ ಎಪಿಸೋಡ್ ಅಂದ್ರೆ ಯಾವ ಎಪಿಸೋಡ್ ನಿಮ್ಗೆ ಇಷ್ಟ, ಅಂದ್ರೆ ಯಾವ ಸೀಸನ್ ನಿಮಗೆ ಇಷ್ಟ ಅಂತ? ಸೀಸನ್ ಕುರಿ ಪ್ರತಾಪ್ ಅವರಿದ್ರು ಆ ಸೀಸನ್ ತುಂಬಾ ಫನ್ನಿ ಇತ್ತು. ಯಾರು ಕಾಮಿಡಿ ಮಾಡೋರು ಇರ್ಲಿಲ್ಲ ಈ ಸೀಸನ್ ಅನ್ಸುತ್ತೆ. ಓಕೆ, ಇವಾಗ ಇವತ್ತೇ ಲಾಸ್ಟ್ ಇರೋದ್ರಿಂದ ಇದು ಮಿಸ್ ಮಾಡ್ಕೊಳ್ತೀರಾ ಈ ಶೋನ ಅಂತ ಹೇಳಿ? ಹಾ, ಮಿಸ್ ಮಾಡ್ಕೋತೀನಿ ಆಸ್ ಅ ಟೈಮ್ ಪಾಸ್, ಬಟ್ ನಾಟ್ ಟು ಮಚ್ ಅನ್ಸುತ್ತೆ. ಇನ್ನು ಸುದೀಪ್ ಅವರು ಇದು ನೆಕ್ಸ್ಟ್ ಸೀಸನ್ ಇಂದ ನಡ್ಸಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ನ. ಸೊ ಅವ್ರ ಜಾಗನ ಬೇರೆ ಯಾರು ತುಂಬೋದು ಅಂತ ಅನ್ಸುತ್ತೆ? ಅದಕ್ಕೆ ಐಡಿಯಾ ಇಲ್ಲ ನನಗೆ. ಥ್ಯಾಂಕ್ ಯು. Beat Plus Karnataka.